ನಮ್ಮ ನ್ಯೂಸ್ಗೆ ಸ್ವಾಗತ. ಸಮೀರ್ ಭವನದಲ್ಲಿ ಧ್ಯಾನೋತ್ಸವಕ್ಕೆ ಚಾಲನೆ. ಬೆಳಿಗ್ಗೆ ಸೂರ್ಯೋದಯಕ್ಕೆ ಮುಂಚೆ ಧ್ಯಾನ ಮಾಡಬೇಕು. ಮನೆಯಲ್ಲಿ ವಿಶ್ರಾಂತಿ ಇರುವ ಸೂಕ್ತ ಸ್ಥಳದಲ್ಲಿ ಪ್ರತಿದಿನ ಕನಿಷ್ಠ 10 ನಿಮಿಷ ಧ್ಯಾನ ಮಾಡುವಂತೆ ಶ್ರೀರಾಮಚಂದ್ರ ಮಿಷನ್ನ ಸದಸ್ಯೆ ರಮಾರವರು ಹೇಳಿದರು. ಅವರು ನಗರದ ಬೆಂಗಳೂರು ರಸ್ತೆಯ ಗುರು ರಾಘವೇಂದ್ರ ರಾಯರ ಮಠದ ಆವರಣದಲ್ಲಿರುವ ಸಮೀರ್ ಭವನದಲ್ಲಿ ಹಾರ್ಟ್ಫುಲ್ನೆಸ್ ಇನ್ಸ್ಟಿಟ್ಯೂಟ್ ಮತ್ತು ಶ್ರೀರಾಮಚಂದ್ರ ಮಿಷನ್ನ 75ನೇ ಸಂಭ್ರಮಾಚರಣೆ ಪ್ರಯುಕ್ತ ಹಮ್ಮಿಕೊಂಡಿದ್ದ 3 ದಿನಗಳ ಕಾಲ ಹಮ್ಮಿಕೊಂಡಿರುವ ಧ್ಯಾನೋತ್ಸವ ಉದ್ಘಾಟನಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡುತ್ತಿದ್ದರು. ಪ್ರತಿಯೊಬ್ಬ ಮನುಷ್ಯ ಯಾವುದೇ ಕಾರಣಕ್ಕೆ ಕೋಪ ಮಾಡಿಕೊಳ್ಳದೆ ಪ್ರತಿಯೊಂದು ಮಾತನ್ನು ಯೋಚನೆ ಮಾಡಿ ಮಾತನಾಡಬೇಕೆಂದ ಅವರು, ಮೊದಲು ಧ್ಯಾನ ಮಾಡುವಾಗ ಪ್ರತಿದಿನ 10 ನಿಮಿಷ ಮಾಡಿ 2 ವಾರಗಳ ನಂತರ 20 ನಿಮಿಷ ಮಾಡಬಹುದು ಎಂದರು. ಇನ್ನು ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ನಗರಸಭಾ ಸದಸ್ಯ ಅಕ್ಷಯ್ ಕುಮಾರ್, ಈ ಯಾಂತ್ರಿಕ ಜೀವನದಿಂದ ಹೊರಬರಲು ಯೋಗ ಮತ್ತು ಧ್ಯಾನ ಉತ್ತಮ ಮಾರ್ಗವಾಗಿದೆ. ಸುಮಾರು 75 ವರ್ಷ ವಯಸ್ಸಿನ ಹಿರಿಯರು ಯೋಗ ಮತ್ತು ಧ್ಯಾನದಲ್ಲಿ ಮಗ್ನರಾಗಿ ಇಂದು ಆರೋಗ್ಯ ಮತ್ತು ಸಂತೋಷಕರ ಜೀವನ ಸಾಗಿಸುವುದನ್ನು ನಾವು ಕಾಣಬಹುದು ಎಂದರು. ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಸ್ವಪ್ನ ಅಶೋಕ್ರವರು, 3 ದಿನಗಳ ಕಾರ್ಯಕ್ರಮದಲ್ಲಿ ಮೊದಲ ದಿನ ಧ್ಯಾನದ ಮೂಲಕ ಆಂತರಿಕ ಶಾಂತಿ, 2ನೇ ದಿನ ಶುದ್ಧೀಕರಣ ಮತ್ತು 3ನೇ ದಿನ ಅಂತರಾತ್ಮನೊಡನೆ ಸಂಪರ್ಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ಪ್ರತಿದಿನ ಸಂಜೆ 5:30ರಿಂದ 7 ಗಂಟೆವರೆಗೂ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಶ್ರೀರಾಮಚಂದ್ರ ಮಿಷನ್ನ ಪ್ರಕಾಶ್, ಸ್ವಪ್ನ, ನಾರಾಯಣಪ್ಪ, ಅಶೋಕ್, ನಿವೃತ್ತ ಶಿಕ್ಷಕ ವೆಂಕಟಪ್ಪ ಸೇರಿದಂತೆ 3 ದಿನಗಳ ಧ್ಯಾನೋತ್ಸವ ಕಾರ್ಯಕ್ರಮದಲ್ಲಿ ಹಲವಾರು ಮಂದಿ ಭಾಗವಹಿಸಿದ್ದರು. ಸುದೀರ್ಘ ಕಾಲ ನಡಿಬೇಕು ಅಂದ್ರೆ ಅದು ಒಂದು ಸಾಮಾನ್ಯವಾದ ವಿಚಾರ ಅಲ್ಲ. ಇಷ್ಟು ದಿನ ಇದು ನಡೆದಿದೆ ಅಂದ್ರೆ ಇದರಿಂದ ಎಷ್ಟು ಜನ ಪ್ರೇರೇಪಿತರಾಗಿ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಸುದೀರ್ಘವಾಗಿ ಖುಷಿಯಿಂದ ಬಾಳ್ತಾರೆ ಅಂತ ಒಂದು ಉದಾಹರಣೆಗೆ ಇವತ್ತಿನ ಜನರ ಸಮೂಹ. ಇದರಲ್ಲಿ ಚಿಂತಾಮಣಿಗೆ ಬಂದು ಹಾರ್ಟ್ಫುಲ್ನೆಸ್ ಸಂಸ್ಥೆ ಈ ನಡುವೆ ಪ್ರತಿಯೊಂದು ಶಾಲೆಗೆ ಹೋಗಿ, ಕಾಲೇಜ್ಗಳಿಗೆ ಹೋಗಿ ಮೆಡಿಟೇಷನ್ ಸ್ಟೂಡೆಂಟ್ಸ್ಗೆ, ಬೆಳೆಯುವ ಮಕ್ಕಳಿಗೆ ಎಷ್ಟು ಮುಖ್ಯ ಅಂತ ಹೇಳಬೇಕು ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಆ ಒಂದು ಸಣ್ಣ ಪ್ರಯತ್ನ ತಮ್ಮ ಜೀವನವನ್ನು ಕಟ್ಟಿಕೊಳ್ಳುವುದಕ್ಕೆ ಬಹಳ ದೊಡ್ಡ ಪ್ಲಾಟ್ಫಾರ್ಮ್ ಆಗಿಬಿಟ್ಟಿದೆ. ಏನಕ್ಕೆ ಅಂದ್ರೆ ನಮ್ಮ ಜೀವನದಲ್ಲಿ ಬಹಳ ಕಷ್ಟಗಳು ಮುಂದೆ ಬರುತ್ತೆ. ಆದರೆ ಆಂತರಿಕ ಕಷ್ಟಗಳು ಯಾರು ನಿಭಾಯಿಸಿಕೊಂಡು ಮುಂದೆ ಬರ್ತೀವೋ ಆವತ್ತಿನ ದಿನ ಒಬ್ಬ ಮನುಷ್ಯ ಗೆಲುವನ್ನ ಸಾಧಿಸಕ್ಕೆ ಒಂದು ದಾರಿ ಕಾಣಕ್ಕೆ ಧ್ಯಾನ ಅನ್ನೋದು ಒಂದು ಮುಖ್ಯ ಉದ್ದೇಶ ಆಗಿದೆ. ನಾನು ನನ್ನ PUC ಎಜುಕೇಶನ್ ಬಂದು ಮುದ್ದೇನಹಳ್ಳಿ ಮಾಡಿದೆ. ಅಲ್ಲಿ ಪ್ರತಿದಿನ ಎದ್ದಾಗ ಸುಪ್ರಭಾತ, ಮಲಗುವಾಗ ಹನುಮಾನ್ ಚಾಲಿಸವರೆಗೂ ಹೇಳಿಸ್ತಿದ್ರು. ಕನಿಷ್ಠ ಪಕ್ಷ ದಿನಕ್ಕೆ 2 ಅವರ್ ಭಜನ್ಸ್ ಮಾಡಿಸ್ತಿದ್ರು, 1 ಅವರ್ ವೇದ ಚಾಟ್ಸ್ ಮಾಡಿಸ್ತಿದ್ರು, ½ ಅವರ್ ಭಗವದ್ಗೀತಾ, ಕುರಾನ್, ಬೈಬಲ್ 3 ಓದಿಸ್ತಿದ್ರು. ಓದಿಸ್ತಾರೆ ನಮಗೆ ಅದರ ಉದ್ದೇಶ ಆಗಲಿ ಅದರ ಸಾರಾಂಶ ಆಗಲಿ ನಮ್ಮ ಕಿವಿಗೆ ಹೋಗ್ತಿತ್ತು, ನಮ್ಮ ಹೃದಯಕ್ಕೆ, ನಮ್ಮ ತಲೆಗೆ ನಾಗ್ತಾ ಇರಲಿಲ್ಲ. ಆದರೆ ಇವತ್ತು ಸಮಾಜಕ್ಕೆ ಆಚೆ ಬಂದು ಜನರ ಜೊತೆ ನಾವು
ಆ ಮುಖ್ಯ ಉದ್ದೇಶಗಳೇನು, ನಮ್ಮ ಪ್ರಿನ್ಸಿಪಲ್ಸ್ ಏನು, ಒಬ್ಬ ಮನುಷ್ಯ ಹೇಗೆ ಬಾಳಬೇಕು ಅನ್ನೋ ಒಂದು ಉದಾಹರಣೆ ಈ ನಮ್ಮ ಬೇಸಿಕ್ ಎಜುಕೇಶನ್ ಇಂದ ಬರುತ್ತೆ. ತುಂಬಾ ಚಿಂತೆ ಮಾಡ್ತಾ ಇದ್ದಾರೆ, ವರಿ ಮಾಡ್ಕೊತಾ ಇರ್ತಾರೆ. ಆ ವರಿ ಮಾಡ್ಕೊಳ್ಳೋದೇ ಅವ್ರ ಅಭ್ಯಾಸ ಮಾಡ್ತಾ ಇದ್ದಾರೆ. ವರಿ ಪ್ರತಿಯೊಂದಕ್ಕೂ ಮಾಡ್ಕೋಬೇಕಾಗಿರೋದಕ್ಕೂ ಮಾಡಬೇಕು ಕೂಡ ಪರವಾಗಿಲ್ಲ ಅಂತ ವಿಷಯಗಳು ಕೂಡ ತುಂಬಾ ವರಿ ಮಾಡ್ಕೊತಾರೆ. ಸೊ ವರಿ ಮಾಡ್ಕೊಳ್ಳೋದು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಸೊ ವರಿ ಮಾಡ್ಕೊಳ್ಳೋದು ಮಾಡ್ಕೋತಾ ಅಭ್ಯಾಸ ಮಾಡಿ ನಾನು ವರಿ ಮಾಡ್ಕೊಳ್ಳೋದ್ರಲ್ಲಿ ಪರ್ಫೆಕ್ಟ್ ಆಗ್ತಾ ಇದ್ದೀನಿ. ಸೊ ಈ ಥರ ಕೋಪ ಮಾಡ್ಕೊಳ್ಳೋದು, ವರಿ ಮಾಡ್ಕೊಳ್ಳೋದು, ಇಲ್ಲ ಆಗೋಗಿರೋ ವಿಷಯಗಳ ಬಗ್ಗೆ ಯೋಚನೆ ಮಾಡ್ತಾ ಇರೋದು, ಇಲ್ಲ ಆಗಬೇಕಾಗಿರೋ ಮುಂದೆ